ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಶಿವರಾತ್ರಿ ಹಬ್ಬ. ನಮ್ಮ ಮನೇಲಿ ಶಿವರಾತ್ರಿ ಹಬ್ಬದ ತಯಾರಿ ನಡೀತಾ ಇದೆ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಮತ್ತು ಗಂಜಲನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಚೆನ್ನಾಗಿ ವಸ್ತುನೆಲ್ಲ ಒರೆಸ್ಕೊಂಡು ಅರಿಶಿನ ಮತ್ತು ಹಾಲನ್ನು ಕಲಿಸ್ಕೊಂಡಿದ್ದೀನಿ. ಅದನ್ನು ಹೊಸ್ಲಿಗೆ ಎಲ್ಲ ಚೆನ್ನಾಗಿ ಹಚ್ತಾ ಇದ್ದೀನಿ. ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ರಂಗೋಲಿ ಹಾಕಿ ಹೊಸ್ಲಿಗೆಲ್ಲ ಹೂವೆಲ್ಲ ಇಟ್ಟು ದೇವ್ರ ಮನೆ ಕೆಲ್ಸಕ್ಕೆ ಹೋದೆ. ದೇವ್ರ ಸಾಮಾನೆಲ್ಲ ಹಿಂದಿನ ದಿನವೇ ನಾನು ತೊಳ್ಕೊಂಡು ನೀಟಾಗಿ ಅರಿಶಿನ ಕುಂಕುಮ ಇಟ್ಟು ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಈಗ ಏನಿದ್ರು ದೇವ್ರ ಫೋಟೋಗಳಿಗೆಲ್ಲ ಹೂವು ಇಟ್ಟು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಬೇಕು. ಸಾಮಾನ್ಯವಾಗಿ ನಾವು ಹಬ್ಬದ ಹಿಂದಿನ ದಿನವೇ ನಾನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಮುಕ್ಕಾಲು ಭಾಗ. ಹಂಗಾಗಿ ಹಬ್ಬದ ದಿನ ನನಗೆ ಅಷ್ಟು ಕೆಲಸಗಳಿರಲ್ಲ. ದೇವ್ರ ಮನೆ ಕೆಲಸ ಬೇಗ ಮುಗಿಯುತ್ತೆ. ಶಿವರಾತ್ರಿ ಹಬ್ಬ ನಮಗೆ ತುಂಬ ಮುಖ್ಯವಾದ ಹಬ್ಬ. ಈ ಹಬ್ಬನ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಿ. ಇವತ್ತು ನಾವು ಯಾವುದೇ ಥರದ ಅಡುಗೆಗಳೇನು ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರೋದ್ರಿಂದ ಸಿಂಪಲಾಗಿ ಒಂದು ಉಪ್ಪಿಟ್ಟು ಅವಲಕ್ಕಿ ಆ ಥರ ಏನಾರು ಮಾಡ್ತೀವಿ. ನಾವು ಉಪವಾಸ ಇರ್ತೀವಿ. ನಾವಂತ ಉಪವಾಸ ಅಂದರೆ ಏನು ಊಟನೇ ಮಾಡದೇ ಇರಲ್ಲ, ಹಣ್ಣು ಈ ಥರ ಎಲ್ಲ ತಿಂದಿರ್ತೀವಿ. ಮಕ್ಕಳಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ, ಯಾಕಂದರೆ ಮಕ್ಕಳು ಉಪವಾಸ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಮಕ್ಕಳಿಗೆ ಟಿಫನ್ ಥರ ಮಾಡಿದೆ. ದೇವ್ರ ಫೋಟೋಕ್ಕೆಲ್ಲ ಹೂವು ಮತ್ತು ಬಿಲ್ಪತ್ರೆನೆಲ್ಲ ಮುಡಿಸಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಶಿವನಿಗೆ ಬೆಲ್ದಾರ್ತಿ ಅಂದರೆ ತುಂಬ ಇಷ್ಟ. ಹಂಗಾಗಿ ನಾನು ಬೆಲ್ದಾರ್ತಿ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದಲ್ಲಿ ಮತ್ತು ಕಡೆ ಕಾರ್ತಿಕ್ ಸೋಮವಾರದಲ್ಲಿ ನಾವು ಬೆಲ್ದಾರ್ತಿ ಮಾಡೇ ಮಾಡ್ತೀವಿ, ತಪ್ಸೋಕ್ಕೆ ಹೋಗಲ್ಲ. ತೆಂಗಿನಕಾಯಿನ ಶಿವನ ರೂಪ ಅಂತಲೇ ಹೇಳ್ತಾರೆ, ಕಲ್ಪವೃಕ್ಷ ಅಂತ ಹೇಳ್ತಾರೆ. ಹಾಗಾಗಿ ನಾನು ತೆಂಗಿನಕಾಯಿ ಒಡೆದು ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ತಾಯಿದ್ದೀನಿ. ತೆಂಗಿನಕಾಯಿಲಿ ಆರತಿ ಮಾಡ್ತಾಯಿದ್ದೀನಿ ಶಿವ ಪಾರ್ವತಿಗೆ. ಈ ತೆಂಗಿನಕಾಯಿ ದೀಪನ ಆದಷ್ಟು ಗಂಡ ಹೆಂಡತಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಕೊನೆಯಲ್ಲಿ ಮಹಾಮಂಗಳಾರತಿ ಪಂಚಾರತಿ ಮಾಡ್ತಾಯಿದ್ದೀನಿ. ನನಗೆ ಈ ರೀತಿ ದೇವರಿಗೆಲ್ಲ ರೆಡಿ ಮಾಡಿ ಈ ಥರ ಪೂಜೆ ಎಲ್ಲ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ನನಗೆ ತುಂಬ ಇಂಟ್ರೆಸ್ಟಿಂದ ಮಾಡ್ತೀನಿ. ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ಟೈಮ್ ತೊಗೊಂಡು ನಿಧಾನವಾಗಿ ನನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಪೂಜೆ ಮಾಡ್ತೀನಿ. ತುಂಬ ಆತತ್ರವಾಗಿ ಹೆಂಗೆಂಗೋ ನನಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ಟೈಮ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಕೊನೆಯಲ್ಲಿ ಕೆಂಡದಲ್ಲಿ ಧೂಪ ಹಾಕ್ತೀನಿ ನಾನು. ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿ ಶಿವ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಯಾವಾಗಲೂ ಜೊತೆಯಲ್ಲೇ ಶಿವ ಪೂಜೆ ಮಾಡ್ಕೊಳ್ಳೋದು. ಮಕ್ಕಳು ನಮ್ಮ ಜೊತೆಲೇ ಕುಂಡಿಸ್ಕೊಂಡು ಪೂಜೆ ಮಾಡಿದ್ರೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಅವರು ನೋಡಿಕೊಂಡು ಕಲಿತಾರೆ. ಹಾಗಾಗಿ ನಾವು ವರ್ಷ ಜೊತೆಲೇ ಕೂತ್ಕೊಂಡು ಪೂಜೆ ಮಾಡ್ತೀವಿ.
ಹೀಗಿತ್ತು ನಮ್ಮ ಮನೆ ಶಿವರಾತ್ರಿ ಹಬ್ಬ. ನೀವೆಲ್ಲ ಟೈಮ್ ತೊಗೊಂಡು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.